ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಆಸಕ್ತಿಯ ಕೆಲಸ. USA ಅಲ್ಲಿ ಒಂದು ತರಕಾರಿ ಅಂಗಡಿ ಇದೆಯಂತೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲಾ ಫ್ಲೋರ್ ಅಲ್ಲೂ ಒಂದೊಂದು ತರಕಾರಿನ ಇಡ್ತಾ ಇದ್ರಂತೆ. ಫಾರ್ ಎಕ್ಸಾಂಪಲ್ ಟೊಮೊಟೊ ಒಂದ್ ಕಡೆ ಇದ್ರೆ ಆಲೂಗಡ್ಡೆ ಒಂದ್ ಕಡೆ, ಒಂದ್ ಫ್ಲೋರ್ ಕಂಪ್ಲೀಟ್ ಒಂದ್ ಫ್ಲೋರ್ ಪೂರ್ತಿ ಅದೇ ತರಕಾರಿಗಳು ಹೈ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ರಂತೆ. ತರಕಾರಿ ಬಂದಿದ ತಕ್ಷಣ ಅದನ್ನ ತೆಗೆದುಕೊಂಡು ಅದನ್ನ ಕ್ಲೀನ್ ಆಗಿ ನೀರಲ್ಲಿ ವಾಶ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಏನಾದ್ರೂ ಇನ್ಸೆಕ್ಟ್ಸ್ ಇದೆಯಾ ಅಥವಾ ಪೆಸ್ಟಿಸೈಡ್ಸ್ ಎಕ್ಸ್ಟ್ರಾ ಇದೆಯಾ ಅಂತ ಅದನ್ನ ಮತ್ತೆ ಇನ್ನೊಂದ್ಸಲ ಬೆಚ್ಚಗಿರೋ ನೀರಲ್ಲಿ ತೊಳೆದು ನೆಕ್ಸ್ಟ್ ಮಾಯಿಶ್ಚರ್ ಹೋಗೋವರೆಗೂ ಸ್ವಲ್ಪ ಡ್ರೈ ಮಾಡಿ ನೆಕ್ಸ್ಟ್ ಒಂದ್ ಫ್ಲೋರ್ಗೆ ಆಯಾ ತರಕಾರಿಗಳನ್ನ ಸೆಂಡ್ ಮಾಡ್ತಾ ಇದ್ರಂತೆ. ಇಷ್ಟು ಫ್ರೆಶ್ ಹೈಜೆನಿಕ್ ಆಗಿದ್ರಿಂದ ಅಲ್ಲಿರುವಂತಹ ಸುತ್ತಮುತ್ತಲಿದ್ದಂತಹ ಎಲ್ಲಾ ಜನರು ಬಂದು ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಹೀಗಿರುವಾಗ ಒಂದು ದಿನ 4th ಫ್ಲೋರ್ ಅಲ್ಲಿ ಕ್ಯಾಬೇಜಸ್ ಖಾಲಿ ಆಗ್ಬಿಟ್ಟಿದ್ಯಂತ. ಶಾಪ್ ಓನರ್ ಬಂದು ಮ್ಯಾನೇಜರ್ನ ಕೇಳ್ತಾರೆ, ಏನಾಯ್ತು, ಯಾಕೆ ಏನು ಜೋಡಿಸಿಲ್ಲ ಅಂತ. ಆಗ ಮ್ಯಾನೇಜರ್ ಹೇಳ್ತಾರೆ, ಸರ್ ಕ್ಯಾಬೇಜ್ ಏನೋ ಬಂದಿದೆ, ಅದನ್ನ ಕ್ಲೀನ್ ಮಾಡಿ ಇಲ್ಲಿಗೆ ತರೋ ಅಂತವ್ರು ಯಾರು ಇಲ್ಲ, ಇಲ್ಲಿಗೆ ಬಂದಿದ್ಮೇಲೆ ಜೋಡಿಸೋದಕ್ಕೂ ಜನ ಬರ್ತಾ ಇಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ನಿಲ್ಸಿದೀವಿ ಅಂತ ಹೇಳ್ತಾರೆ. ಹೌದಾ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇವಾಗ ಹೇಗೂ ಸಮ್ಮರ್ ಅಲ್ವಾ, ಸೊ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ, $2 ಕೊಡ್ತೀನಿ 1 hourಗೆ ಅಂತ ಹೇಳಿ ಸ್ಟೂಡೆಂಟ್ಸ್ ಎಲ್ಲರೂ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಶಾಪ್ ಓನರ್ ಹೇಳಿದಂತ ಮಾತನ್ನ ಮ್ಯಾನೇಜರ್ ನಂಬಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಹಾಗೆ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಫಸ್ಟ್ ಡೇ ತುಂಬಾ ಖುಷಿಲಿ ಎಲ್ಲ ಹೆಡ್ ರ್ಯಾಪ್ ಮಾಡಿ ಗ್ಲೌಸ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಫುಲ್ ಕೆಲಸ ಮಾಡಿರ್ತಾರೆ. ಫುಲ್ ಖುಷಿಯಿಂದ ಏನು ಒಂದು 10 hours ಅನ್ನೋಷ್ಟ್ರೊಳಗೆ ಪ್ರತಿಯೊಂದನ್ನು ಜೋಡಿಸಿ ಹೋಗ್ತಾರೆ. ಹೀಗೆ 3-4 ದಿನ ಎಲ್ಲರೂ ಕೆಲಸ ಮಾಡ್ತಾರೆ. 5ನೇ ದಿನಕ್ಕೆ ಯಾರು ಮತ್ತೆ ನಾಪತ್ತೆ ಆಗ್ತಾರೆ. ಯಾಕೆ ಯಾರು ಬಂದಿಲ್ಲ ಅಂತ ಶಾಪ್ ಓನರ್ ಮ್ಯಾನೇಜರ್ನ ಕೇಳ್ತಾರೆ. ನನಗೂ ಗೊತ್ತಿಲ್ಲ ಸರ್, ಇವತ್ತು ಯಾರು ಅಪ್ಡೇಟೇ ಮಾಡಿಲ್ಲ, ನೋಡಿದ್ರೆ ಏನು ಗೊತ್ತೇ ಆಗ್ತಾ ಇಲ್ಲ, ಕಾಲ್ ಮಾಡಿದ್ರೆ ಪಿಕ್ಕು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ, ಹೋಗಿ ವಿಚಾರಿಸ್ಕೊಂಡು ಬರೋಣ ಬನ್ನಿ ಅಂತ ಹೋಗಿ ವಿಚಾರಿಸ್ತಾರೆ. ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಸರ್ ನಾವು ಬೆಳಗಿಂದ ಇದೇ ಕೆಲಸ ಮಾಡಿ ಮಾಡಿ ನಮಗೂ ಬೇಜಾರಾಗೋಯ್ತು. ಒಂದೇ ಕೆಲಸ, ಒಂದೇ ಥರದ ಕ್ಯಾಬೇಜನ್ನು ಎಷ್ಟು ಸಲಿ ಅಂತ ಇಡೋದು, ಇಟ್ಟು ನನ್ನ ಫ್ರೆಂಡ್ ಮುಖ ನೋಡಿದ್ರು, ಮನೇಲಿ ಅಪ್ಪ ಅಮ್ಮನ ಮುಖ ನೋಡಿದ್ರು ಬರೀ ಕ್ಯಾಬೇಜ್ ಥರನೇ ಅನಿಸ್ತಾ ಇದೆ. ಇದು ಒಂದು ಕೆಲಸನ, ನನಗೆ ಈ ಕೆಲಸದಲ್ಲಿ ಆಸಕ್ತಿನೇ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ, ನಾವು ಯಾರೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಶಾಪ್ ಓನರ್ಗೆ ಬೇಜಾರಾಗುತ್ತೆ. ಸರಿ ಬಿಡಪ್ಪ ಅಂತ ಹೇಳಿ ಬರ್ತಾರೆ. ಬರುವಾಗ ಮ್ಯಾನೇಜರ್ನ ಕೇಳ್ತಾರೆ, ನೀವು ಅಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, 3 ವರ್ಷನ ಆಯ್ತು, ನಿಮಗೇನು ಅನ್ನಿಸ್ತಾ ಇಲ್ವಾ, ಇವ್ರಿಗೆ 5 ದಿನ ಕೆಲಸ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಸರ್ ನನಗೆ ಯಾಕೆ ಬೇಜಾರಾಗುತ್ತೆ, ನಾನು ಇದುವರೆಗೂ ಒಂದು ತರಹದ ಇನ್ನೊಂದು ಕ್ಯಾಬೇಜೇ ನೋಡಿಲ್ಲ, ಹಾಗಾಗಿ ನಾನು ಅದನ್ನ ಹುಡುಕ್ತಾ ಇದ್ದೀನಿ, ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿ ಹೇಗಿರುತ್ತೆ, ಒಂದೇ ತರದ 2 ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಶಾಪ್ ಓನರ್ಗೆ ಖುಷಿ ಆಗತ್ತೆ. ಹೌದು, ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಕ್ಯಾಬೇಜ್ ಕೂಡ ಬೇರೆ ಬೇರೆಯಾಗಿ ಕಾಣುತ್ತೆ. ಆಸಕ್ತಿ ಇರದಿದ್ರೆ ವಜ್ರಗಳು ಕೂಡ ಬೇಜಾರು ತರಿಸುತ್ತೆ. ಕೆಲಸಕ್ಕೆ ಆಸಕ್ತಿ ಬರಿಸುವುದು ಕೆಲಸವಲ್ಲ, ನಮ್ಮ ಮನೋಧರ್ಮ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.